ಶಿವರಾಮ್ ಕಾರತ್ ಲೇಔಟ್ ಪ್ಲ್ಯಾನ್ ಇದು. ಟೋಟಲ್ 17 ವಿಲೇಜ್ ಇದು. 17 ವಿಲೇಜು, 18 ಕಿಲೋಮೀಟ್ರು. ಈ ಕಡೆ ಚಿಕ್ಕಬಳ್ಳಾಪುರ, ಈ ಕಡೆ ಯಲಹಂಕ, ದೊಡ್ಡಬಳ್ಳಾಪುರ ಮೇನ್ ರೋಡು. 17 ವಿಲೇಜು, 18 ಕಿಲೋಮೀಟರ್ ಸರೌಂಡಿಂಗ್ ಇದು. 30,000 ಫೀಟ್ ಬರ್ತಾಯಿದೆ. ಇದು ಫಸ್ಟ್ ಸ್ಟೇಜ್. ಇದು ಇದೆಲ್ಲ 2006ರಲ್ಲಿ ಆರ್ಡ್ರ್ ಆಗಿತ್ತಿದ್ದು. ಆಮೇಲೆ 2016, 2018ರಲ್ಲಿ ಫೈನಲ್ ಸ್ಟೇಜ್ ಆರ್ಡ್ರ್ ಮಾಡಿ ಲೇಔಟ್ ಸ್ಟಾರ್ಟ್ ಮಾಡೋದು ಕೊರೋನಾ ಟೈಮಲ್ಲಿ. ಈ ಕಂಟಿನ್ಯೂಟಿ ಆಗಿವೆ, ಲೇಔಟಲ್ಲಿ ಆಗಿದೆ ಇವಾಗ. ಎಲ್ಲ ಕಡೆ ರೋಡ್ಗಳ ಟಾರು, ಸ್ಯಾನಿಟ್ರಿ, 30, 40, 40, 50, 80 ಎಲ್ಲ ಕೆಲಸಗಳು ಮಾಡಿ ಲೇಔಟ್ ಮಾಡಿದ್ದಾರೆ. ಇವಾಗ ಸೆಕೆಂಡ್ ಸ್ಟೇಜ್ ಆರ್ಡರ್ ಮಾಡಿದ್ದಾರೆ. ಇವಾಗ ಸೆಕೆಂಡ್ ಸ್ಟೇಜ್ ಬಂದು ಇಲ್ಲಿ ಬರುತ್ತೆ. ಈಗ ಈ ಕಡೆ ಹೆಸರುಘಟ್ಟ, ಇದು ಯಲಹಂಕ, ಯಲಹಂಕ ಕಡೆ ಇದೆ, ಯಲಹಂಕ ಹೋಬಳಿ ಕಡೆ ಇದು. ಇಲ್ಲಿ ಸೆಕೆಂಡ್ ಸ್ಟೇಜ್ ಬರುತ್ತೆ. ಈಗ ಎಷ್ಟು ವಿಲೇಜ್ ಬರುತ್ತೆ ಅಂತ ಅದು ತೋರಿಸ್ತೀನಿ. ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜು. ಸೆಕೆಂಡ್ ಸ್ಟೇಜಲ್ಲಿ ಮಾಡ್ತಾರೆ ಈಗ ಶಿವರಾಮ್ ಕಾರತ್ ಲೇಔಟ್ ಅಂತ. ಸೆಕೆಂಡ್ ಸ್ಟೇಜ್, ಇದು ಫಸ್ಟ್ ಸ್ಟೇಜ್. ಇದು ಈಗ ನಾವಿರೋ ಪ್ಲೇಸ್ ಬಂದು ಇಲ್ಲಿದ್ದೀವಿ. ಈ ಪ್ಲೇಸಲ್ಲಿ ಇದ್ದೀವಿ ಈಗ. ಈ ರೋಡ್ ವರ್ಕಿಂಗ್ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲಿ. ಇದು 80 ಫೀಟ್ ರೋಡ್. ಇದು ಇದೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ಮಾಡ್ತಾವ್ರೆ 80 ಫೀಟ್ ರೋಡ್ಗೆ. ಇದೇ ಪೆರಿಪೇರ್ ರಿಂಗ್ ರೋಡ್. ಇದು 330 ರೋಡ್. ಇದು ಬರ್ತಾ ಇರೋದು ಮೈಸೂರು ರೋಡ್, ತುಮಕೂರು ರೋಡಿಂದ ಬರ್ತಾ ಇದ್ದಿದ್ದು. ಹಿಂಗೆ ಹೋಗಿ ಹೊಸಕೋಟೆ ಕಡೆ ಹೋಗ್ತಿದ್ದು. ಇದು ದೊಡ್ಡಬಳ್ಳಾಪುರ ಮೈನ್ ರೋಡ್. ಇದು ದೊಡ್ಡಬಳ್ಳಾಪುರ ಮೈನ್ ರೋಡ್. ಇದರ ಯಲಹಂಕ ಕಡೆ. ಇದು ಫಸ್ಟ್ ಸ್ಟೇಜ್ ಇಲ್ಲಿ ಮಾಡ್ತಾ ಇರೋದು. ಇದೇ ಪೆರಿಪೇರ್ ರಿಂಗ್ ರೋಡ್. ಇದು ತುಮಕೂರು ರೋಡ್. ಇದು ಹೆಬ್ಬಾಳ ಮೈನ್ ರೋಡ್. ಇದು ಹೆಬ್ಬಾಳ ಮೈನ್ ರೋಡು. ಇಲ್ಲಿ ಬರುತ್ತೆ ದೊಡ್ಡಬಳ್ಳಾಪುರ ಮೈನ್ ರೋಡ್. ಇಲ್ಲಿ ಬರುತ್ತೆ. ಈಗ ದೊಡ್ಡಬಳ್ಳಾಪುರ ಇಲ್ಲಿ ಬರುತ್ತೆ. ಇದು ಸೆಕೆಂಡ್ ಸ್ಟೇಜ್ ಇಲ್ಲಿ ಬರುತ್ತೆ. ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜು. ಪೆರಿಪೇರ್ ರಿಂಗ್ ರೋಡ್ ಆಜು ಬಾಜು ಬರ್ತಾರೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು. ಇಲ್ಲಿ ಬರುತ್ತೆ ಸೆಕೆಂಡ್ ಸ್ಟೇಜ್. ಇವಾಗ ಇನ್ನು ಬೆಂಗಳೂರು ಸುತ್ತ 6 ಲೇಔಟ್ ಮಾಡ್ತಾರೆ. ಇದು ಫಸ್ಟ್ ಲೇಔಟು. ಇಲ್ಲಿ ಸೆಕೆಂಡ್ ಲೇಔಟ್ ಇಲ್ಲಿ ಮಾಡ್ತಾರೆ. KR ಪುರಂ ಕಾಡುಗೋಡಿ ಹತ್ರ. ಆಮೇಲೆ ಕನಕಪುರ ರೋಡ್ ಹತ್ರ ಮಾಡ್ತಾರೆ. ಈಗ ಕನಕಪುರ ರೋಡು, ಕನಕಪುರ ರೋಡ್ 2-3 ಲೇಔಟ್ ಬರುತ್ತೆ. ಇನ್ನು ಅಕ್ವೇಷನ್ ನಡೀತಾ ಇದ್ದಾರಲ್ಲ ಅಲ್ಲಿ. ಲಿಸ್ಟ್ ತೋರಿಸ್ತೀನಿ ಇದು ಯಾವ ವಿಲೇಜ್ ಅಂತ. ಇವಾಗ ಸೆಕೆಂಡ್ ಸ್ಟೇಜ್ದು. ಇದು ಸೆಕೆಂಡ್ ಸ್ಟೇಜ್ ಲಿಸ್ಟ್. ಇದು ಸೆಕೆಂಡ್ ಸ್ಟೇಜ್ ಲಿಸ್ಟು ಆರ್ಡ್ರ್ ಆಗಿರೋದು. ಇದು 19/2/2024 ಆರ್ಡ್ರ್ ಆಗಿದೆ. 19/2/2024 ಆರ್ಡ್ರ್ ಆಗಿರೋದು. ಇದು 19/2/2024ರಲ್ಲಿ ಮುಂದುವರೆದ ಡಾಕ್ಟರ್ ಶಿವರಾಮ್ ಕಾರತ್ ಬಡಾವಣೆಗೆ ಭೂಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಿರುವ ಜಮೀನನ್ನು ಗುರುತಿಸಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವ ಬಗ್ಗೆ ಅಂತ ಆರ್ಡರ್ ಮಾಡಿದ್ದಾರೆ. ಸೆಕೆಂಡ್ ಸ್ಟೇಜ್ ಇದು 19/2/2024 ಆರ್ಡರ್ ಮಾಡಿದ್ದಾರೆ. ಯಾವ ವಿಲೇಜ್ ಅಂತ ತೋರಿಸ್ತೀನಿ ನಿಮಗೆ. ಇನ್ನೊಂದು ಆರ್ಡರ್ ತೋರಿಸ್ತೀನಿ. ವಿಧಾನಸೌಧ ಒಂದು ಆರ್ಡರ್ ಆಗಿದೆ, ಅದನ್ನು ತೋರಿಸ್ತೀವಿ. ಇದು ಆರ್ಡರ್ ಕಾಪಿ ವಿಧಾನಸೌಧ ಆರ್ಡರ್ ಆಗಿರೋದು. ಇದು ವಿಧಾನಸಭಾ ಸದಸ್ಯರು ಶ್ರೀಮಾನ್ ವಿಶ್ವನಾಥ್ ಅವರು 321ನೇ ನಿಯಮದ ಮೇರೆಗೆ ಪಬ್ಲಿಸಿರುವ ಸೂಚನೆ ಪತ್ರಕ್ಕೆ ಉತ್ತರ. ಇವರು ಕ್ವಶನ್ ಹಾಕಿರ್ತಾರೆ. ಇವರು ಯಲಹಂಕ MLA ವಿಶ್ವನಾಥ್ ಅವರು. ಇವರು ಶಿವರಾಮ್ ಕಾರತ್ ಮುಂದುವರೆದ ಬಡಾವಣೆ, ಬೆಂಗಳೂರು ಜಿಲ್ಲೆ ಶಿವರಾಮ್ ಕಾರತ್ ಮುಂದುವರೆದ ಬಡಾವಣೆ ಭಾಗ 2ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಯಾವ ರೀತಿ, ಯಾವ ಗ್ರಾಮದಲ್ಲಿ ಮತ್ತು ಯಾವ ಸರ್ವೆ ನಂಬರ್ಗಳಿಗೆ ಮಾಡಲಾಗುತ್ತದೆ ಎಂದು ಮಾಹಿತಿ ಒದಗಿಸುವುದು. ಶಿವರಾಮ್ ಕಾರತ್ ಬಡಾವಣೆ ಮುಂದುವರೆದ ಬಡಾವಣೆಗೆ ಕೋಡಿಶೆಟ್ಟಿಹಳ್ಳಿ, ಲಿಂಗರಾಜ ಸಾಗರ, ಸೋಲ್ದೇವನಹಳ್ಳಿ, ಚಿಕ್ಕಬಾಣವಾರ, ಕೆಂಪಾಪುರ, ಕಸ್ಕಟ್ಪುರ, ಕುಂಬಾರಹಳ್ಳಿ, ಅವಲಹಳ್ಳಿ,
ಮಾವಳಿಪುರ, JB ಕಾವಲ್, ಲಿಂಗರಾಜಪುರ, ಮೈಲಪ್ಪನಹಳ್ಳಿ ಮತ್ತು ಬ್ಯಾಲಕೆರೆ 13 ವಿಲೇಜು ಆರ್ಡರ್ ಆಗಿದೆ. ಮುಂದುವರೆದ ಬಡಾವಣೆ ನಂತರ ಕೆಲ ಕಟ್ಟಡಗಳಿಗೆ ಮಾಹಿತಿ ಕಂದಾಯ ದಾಖಲಾತಿಗಳನ್ನು ಈ ಬಡಾವಣೆ ಯೋಜನೆ ನಕ್ಷೆ ಮತ್ತು ಅನುಮೋದನೆಗೆ ಇತ್ಯಾದಿ ವಿವರಗಳನ್ನು ಪರಿಶೀಲಿಸಿಕೊಂಡು ಯೋಜನೆಗೆ ಪೂರಕವಾದ ಜಮೀನು ಸರ್ವೆ ನಂಬರ್ಗಳು ಮತ್ತು ಪೂರ್ವ ವಿಸ್ತೀರ್ಣದ ಜಾಗಗಳನ್ನು ಅಂತಿಮಗೊಳಿಸಲಾಗುವುದು ಎಂದು ಆರ್ಡರ್ ಆಗಿದೆ. ಆರ್ಡರ್ ಮಾಡಿದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು. ಇದು ವಿಧಾನಸೌಧ ಆರ್ಡರ್ ಆಗಿದೆ ಕಾಪಿ. ಇದು ಈ ಆರ್ಡರ್ ಮಾಡಿ BDO ಕಳಿಸ್ಬಿಡ್ತಾರೆ. BDO ಒಂದು ಆರ್ಡರ್ ಆಗಿದೆ ಈಗ ಮೊನ್ನೆ, ಅದು ತೋರಿಸ್ತೀವಿ. ಇದು ಆರ್ಡರ್ ಡೇಟ್ ಬಂದು 5/5/2025 ಆಯುಕ್ತರ ಕಚೇರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿದೆ. ಆರ್ಡರ್ ಕಾಪಿ ಇದು ಕಚೇರಿ ಆದೇಶ ಆಗಿದೆ. ಇದು 5/5/2025 ಆರ್ಡರ್ ಆಗಿದೆ. ಮುಂದುವರೆದ ಡಾಕ್ಟರ್ ಶಿವರಾಮಕಾಂತ್ ಮನೆ ರಚಿಸಲು ಉದ್ದೇಶಿಸಿರುವ ಬಡಾವಣೆಗೆ ಭೂಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಿರುವ ಜಮೀನನ್ನು ಗುರುತಿಸಿ ಪ್ರಾಥಮಿಕ ಸೂಚನೆ ಹೊರಡಿಸುವ ಬಗ್ಗೆ ಆರ್ಡರ್ ಆಗಿದೆ. ಇದು ಮಾಮೂಲಿ ಎಷ್ಟು ವಿಲೇಜ್ ಇದೆ ಅಂತ ಇದರಲ್ಲಿ ಕೊಟ್ಟಿರ್ತಾರೆ, ತೋರಿಸ್ತೀವಿ. ಇದು ಕೋಟಶೆಟ್ಟಿಹಳ್ಳಿ, ಲಿಂಗರಾಜ ಸಾಗರ, ಸೋಲದೇವನಹಳ್ಳಿ, ಚಿಕ್ಕಬಾಣವಾರ, ಕೆಂಪಾಪುರ, ಕಸ್ಕಟ್ಪುರ, ಕುಂಬಾರಹಳ್ಳಿ, ಅವಲಹಳ್ಳಿ, ಮಾವಳಿಪುರ, JB ಕಾವಲ್, ಲಿಂಗರಾಜಪುರ, ಮೈಲಪ್ಪನಹಳ್ಳಿ, ಬ್ಯಾಲಕೆರೆ ಇಷ್ಟು ಆರ್ಡರ್ ಮಾಡಿದ್ದಾರೆ. ಟೋಟಲ್ 13 ವಿಲೇಜು ಡಾಕ್ಟರ್ ಶಿವರಾಮಕಾಂತ್ ಬಡಾವಣೆಗೆ. ಇದಾದಮೇಲೆ ಇನ್ನು ತಿರ್ಗಿ ಹೊಸ್ದಾಗಿ ತೊಗೊಂಡಿದ್ದಾರೆ. ಮಧುಗಿರಿಹಳ್ಳಿ, ಶಿವಕೋಟೆ, ಮುತ್ತುಂಗದ ಹಳ್ಳಿ, ಕೃಷ್ಣರಾಜಪುರ, ಕೃಷ್ಣರಾಜ ಸಾಗರ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಇದು ಹೊಸ ಆರ್ಡರ್ ಕಾಪಿ. ಇದು ಕೋಟಶೆಟ್ಟಿಹಳ್ಳಿ, ಲಿಂಗರಾಜ ಸಾಗರ, ಸೋಲದೇವನಹಳ್ಳಿ, ಚಿಕ್ಕಬಾಣವಾರ, ಕೆಂಪಾಪುರ, ಕಸ್ಕಟ್ಪುರ, ಕುಂಬಾರಹಳ್ಳಿ, ಅವಲಹಳ್ಳಿ, ಮಾವಳಿಪುರ, JB ಕಾವಲ್, ಲಿಂಗರಾಜಪುರ, ಮೈಲಪ್ಪನಹಳ್ಳಿ, ಬ್ಯಾಲಕೆರೆ. ಮಧುಗಿರಿಹಳ್ಳಿ, ಶಿವಕೋಟೆ, ಮುತ್ತುಂಗದ ಹಳ್ಳಿ, ಕೃಷ್ಣರಾಜಪುರ, ಕೃಷ್ಣರಾಜ ಸಾಗರ ಇಷ್ಟು ವಿಲೇಜ್ ಅಕ್ವಿರೇಷನ್ ಆಗಿದೆ. ಇದು ಹೊಸದಾಗಿ ತೊಗೊಂಡಿದ್ದಾರೆ. ಇದನ್ನು 5 ವಿಲೇಜ್. ಇದು ಶಿವರಾಮಕಾಂತ್ ಮುಂದುವರೆದ ಸೆಕೆಂಡ್ ಸ್ಟೇಜ್. ಇದು ಹೆಸರುಘಟ್ಟ ಹತ್ರ, ಆಮೇಲೆ ಯಲಹಂಕ ಹೋಬಳಿ, ಚಿಕ್ಕಬಾಣವಾರ ಹೋಬಳಿಗೆಲ್ಲ ಬರುತ್ತೆ. ಇದೆಲ್ಲ ಎಷ್ಟು ಎಕರೆ ಅಂತ ಇನ್ನು ಫೈನಲ್ ಆಗಿಲ್ಲ. ಇನ್ನು ನೆಕ್ಸ್ಟ್ ಆರ್ಡರ್ ಕಾಪಿ ಬರುತ್ತೆ ಅದರಲ್ಲಿ. ಇಲ್ಲಿ ಬರೋ ಸೆಕೆಂಡ್ ಸ್ಟೇಜ್. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಹಿಂಗೆ ಬರುತ್ತೆ. ಈಗ ಇಲ್ಲಿ ಬರ್ತದೆ ಸೆಕೆಂಡ್ ಸ್ಟೇಜು. ಇದೊಂದು 20, 15, 18 ವಿಲೇಜ್ ಇದೆ. ಇನ್ನೂ ಎಷ್ಟು ವಿಲೇಜ್ ಆಗುತ್ತೆ ಎಲ್ಲ ಜಡ್ಜ್ಮೆಂಟ್ ಕಾಪಿ ಬರಬೇಕು, ಗೊತ್ತಾಗುತ್ತೆ. ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜು. ಇದು 35,000 ಸೈಟು, ಇದು 20,000 ಸೈಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಕ್ವಿರೇಷನ್ ಆಗಿ ಜಡ್ಜ್ಮೆಂಟ್ ಕಾಪಿ ಬಂದಾಗ ಗೊತ್ತಾಗುತ್ತೆ ಎಷ್ಟು ಅಕ್ವಿರೇಷನ್ ಆಗಿ ಎಷ್ಟು ಸೈಟ್ ಮಾಡ್ತಾರೆ ಅಂತ. ಇನ್ನು ಪ್ಲ್ಯಾನಿಂಗ್ ಆಗ್ತಾಯಿದೆ, ಇಲ್ಲ ಪ್ಲ್ಯಾನಿಂಗ್ ಆಗಿಲ್ಲ. ಈಗ ಅಕ್ವಿರೇಷನ್ ಇಷ್ಟು ನಡೀತಾ ಇದೆ. ಇವಾಗ ಪ್ಲ್ಯಾನಿಂಗಲ್ಲಿ ಇದಾಗೋಗ್ಬಿಟ್ಟಿದೆ. ಇದು ವೆರಿಫೈರಿಂಗ್ ನೋಡು. ಸೆಕೆಂಡ್ ಸ್ಟೇಜು ಫಸ್ಟ್ ಸ್ಟೇಜ್ ಸೆಂಟ್ರಲ್ ಬಂದಿದೆ. ಇದು ಫಸ್ಟ್ ಸ್ಟೇಜ್ ಇಲ್ಲಿ, ಸೆಕೆಂಡ್ ಸ್ಟೇಜ್ ಇಲ್ಲಿ, ಸೆಂಟ್ರಲ್ ವೆರಿಫೈರಿಂಗ್ ನೋಡು ಬಂದಿದೆ. ಇದು 150 ಫೀಟ್ ರೋಡ್ ಮಾಡ್ತಾಯಿದೆ. ಈಗ ಆಲ್ರೆಡಿ ಮಾಡಿದ್ದಾರೆ 150 ಫೀಟ್ ರೋಡ್. ಇದು 100 ಫೀಟ್ ರೋಡು, ಇದೊಂದು 80 ಫೀಟ್ ರೋಡು, ಇದೊಂದು 100 ಫೀಟ್ ರೋಡು. ಸುಮಾರು ಲೇಔಟ್ಗಳು ಜೈಟ್ ಮಾಡ್ತಾರೆ ಸೆಕೆಂಡ್ ಸ್ಟೇಜ್ಗೆ. ದೊಡ್ಡ ರೋಡ್ಗಳೇ ಮಾಡಿದ್ದಾರೆ. ಇಲ್ಲಿ 100 ಫೀಟ್, 80 ಫೀಟ್ ರೋಡು, 150 ಎಲ್ಲ ಜೈಟ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಬಿಡ್ತಾರೆ. ಏನೇ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ಉತ್ತರ ಕೊಡ್ತೀವಿ. ಅಕಸ್ಮಾತ್ ವಿಲೇಜ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದು ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ಮಾಡಿ ಆನ್ಸರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.